ವಿಜಯಪುರ ನಗರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಹಲವು ಉದ್ಯಾನಗಳಿದ್ದು, ಸದರಿ ಉದ್ಯಾನಗಳು ಪ್ರಾಧಿಕಾರದ ನಿರ್ವಹಣೆಯಿಲ್ಲದೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಕೂಡಲೇ ಎಲ್ಲಾ ಉದ್ಯಾನವನಗಳನ್ನು ಪ್ರಾಧಿಕಾರದಿಂದ ನಿರ್ವಹಣೆ ಮಾಡಿ ನಾಮಫಲಕಗಳನ್ನು ಅಳವಡಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಬೇಕೇ ಬೇಕು. ಸರ್, ಇವತ್ತಿನ ದಿನ ನೀವು ಉದ್ಯಾನಗಳ ಸ್ವಚ್ಛತೆಗಾಗಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೀರಿ. ಯಾಕೆ, ಏನಾಗಿತ್ತು? ಇವತ್ತು ನಗರದಲ್ಲಿ ಏನು ಎಲ್ಲಾ ಬಡಾವಣೆಯಲ್ಲಿದ್ದಂತ ಉದ್ಯಾನವನಗಳು ಸರಿಯಾದ ನಿರ್ವಹಣೆ ಇಲ್ಲ. ಇವತ್ತು ಬಿಡಿಎಯಿಂದಾಗ್ಲಿ ಇಲ್ಲ ಮಹಾನಗರ ಪಾಲಿಕೆಯಿಂದಾಗ್ಲಿ ಅಲ್ಲಿ ಗಿಡಗಳು ನಶಿಸಿ ಹೊಂಟವು. ದಯವಿಟ್ಟಿನ ಮೇಲೆ ಬೇಸಿಗೆ ಕಾಲ ಬರುತ್ತೆ, ಅದಕ್ಕೆ ನೀರ್ ಹಾಕುವಂತ ವ್ಯವಸ್ಥೆ ಆಗ್ಬೇಕು. ಮತ್ತು ಅಲ್ಲಿ ಕೆಲವೊಂದು ಸಣ್ಣ ಸಣ್ಣ ಹುಳುಗಳು ರಾತ್ರಿ 6 ಗಂಟೆ ನಂತರ ಅಥವಾ ಸಂಜೆ ಮುಂದೆ 5 ಗಂಟೆ ನಂತರ ಒಂದ್ ಸ್ವಲ್ಪ ಇವು ಕೆಲವೊಂದು ಕ್ರಿಮಿನಾಟಕನ್ನು ಸಿಂಪಡಿಸ್ಬೇಕು. ಅವು ಸಣ್ಣ ಹುಳುಗಳು ಈಗ ಒಂದೇನೋ ಒಂದು ವಿಹಾರ ಮಾಡುವ ಹೊತ್ತಿನಾಗ ಕಣ್ಣಲ್ಲಿ ಬಿದ್ದು ತೊಂದರೆ ಆಗ್ಲಕತ್ತವು. ಅವೆಲ್ಲ ಒಂದು ಸ್ವಲ್ಪ ಈ ಒಂದು ಬಿಡಿಯದವರಾಗ್ಲಿ ಮಹಾನಗರ ಪಾಲಿಕೆ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ಬೇಕು. ಮತ್ತು ಕೆಲವೊಂದು ಉದ್ಯಾನವನಗಳನ್ನ ಕೆಲವೊಂದು ಖಾಸಗೀಕರಣ ರೂಪದಲ್ಲಿ ಆಯಾ ಏರಿಯಾದಲ್ಲಿ ಇದ್ದಂತ ಕೆಲವೊಂದು ಕಣದ ಕೈಗಳು ತಮ್ಮ ಹೈಜೆಕ್ ಮಾಡ್ಲಾಕತ್ತಾರ. ದಯವಿಟ್ಟು ಅದೆಲ್ಲ ಪಟ್ಟಿಗೆಸಿಂದ ಆ ಪ್ರತಿಯೊಂದು ಉದ್ಯಾನವನದ ಮುಂದ್ಗಡೆ ಸಾರ್ವಜನಿಕ ಉದ್ಯಾನವನ ಅಂತ ಬೋರ್ಡ್ ಹಾಕ್ಬೇಕು. ಮತ್ತು ಅಲ್ಲಿ ಯಾರೋ ಒಂದು ನಮ್ಮದು ಇದು ಅನ್ನುವಂತ ಒಂದು ವ್ಯವಸ್ಥೆ ಆಗಬಾರ್ದು. ಎಲ್ಲಾ ಮುಕ್ತವಾಗಿ ಇವತ್ತು ವೃದ್ಧರು ಹೋಗ್ತಾರ, ಎಲ್ಲರೂ ಹೋಗ್ತಾರ, ಮಹಿಳೆಯರು ಹೋಗ್ತಾರ, ಸಣ್ಣ ಸಣ್ಣ ಮಕ್ಕಳು ಹೋಗ್ತಾವ ಆಟ ಆಡ್ಲಕ್ಕೆ ಬೇಸಿಗೆ ದಿನದಲ್ಲಿ. ದಯವಿಟ್ಟಿನ ಮೇಲೆ ಗಾರ್ಡನ್ ಯಾವಾಗಲೂ ಮುಕ್ತವಾಗಿರ್ಬೇಕು. ಯಾರ್ದು ಖಾಸಗೀಕರಣ ಆಗ್ಬಾರ್ದು, ಯಾರೋ ಖಾಸಗಿ ನಮ್ಮದು ಅನ್ನುವಂತ ವ್ಯವಸ್ಥೆ ಆಗಬಾರ್ದು. ಸಾರ್ವಜನಿಕವಾಗಿರ್ಬೇಕಂತ ತಮ್ಮಲ್ಲಿ ಒಂದು ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ವಿ. ಹೇಳಿದ್ರಿ ಇದೆಲ್ಲ ನಾವು ಈಗ ಜಿಲ್ಲಾಡಳಿತ ಮನೆಗೆ ಕೊಟ್ಟೆವು. ಅದು ಬಿಡಿಯಕ್ಕಾಗ್ಲಿ ಸಂಬಂಧಪಟ್ಟಂತ ಇಲಾಖೆಗೆ ನಾವು ಹೇಳ್ತೇವೆ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ನಮ್ದು ಮಾತನ್ನು ಭರವಸೆಯನ್ನು ನಮಗ ಜಿಲ್ಲಾಡಳಿತ ಅವ್ರು ಕೊಟ್ಟರು. ಕಣಿಲಿ ಕಡೆ ನಗರ ನಿವಾಸಿ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಬಡಾವಣೆಗಳಲ್ಲಿ ಗಾರ್ಡನ್ಗಳು ಅಂತ ಹೇಳಿ ಜಾಗ ಬಿಡ್ತದೆ. ಲೇಔಟ್ನಾಗ ಆಗ್ಲಿ, ಅದು PDA ಸೊಸೈಟಿದಿಂದ ಆಗ್ಲಿ, ಬಡ ಮಹಾನಗರ ಪಾಲಿಕೆದಿಂದ ಆಗ್ಲಿ ದುಡ್ಡು ಕೊಟ್ಟಿ ಗಾರ್ಡನ್ಗಳು, ಯಾಕಂದ್ರೆ ವೃದ್ಧರಿಗೆ ಮತ್ತು ರಿಟೈರ್ಮೆಂಟ್ ಆದಂತ ವಯಸ್ಕರಿಗೆ ತಿರುಗಾಡ್ಲಿಕ್ಕೆ ಮತ್ತು ಒಳ್ಳೆ ಗಾಳಿ ತಗೊಳಕ್ ಮಾಡ್ಲಿಕ್ಕೆ ಗಾರ್ಡನ್ಗಳು ಕೊಟ್ಟಿರ್ತಾರೆ. ಇವಾಗಲೇ ಏನಾದ ಕೆಲವೊಂದು ಕಡೆ ಹೋಗಿ ನೋಡಿದ್ರೆ ಹೊರಗಿನ ಬಂದಂತ ಜನಸಂಖ್ಯೆ ಒಳಗೆ ಪ್ರವೇಶ ಇಲ್ಲ, ತಮ್ಮದು ಕೀಲಿ ಹಾಕಿ ಬಿಡ್ಲಿಕತ್ತಾರ. ಅದಕ್ಕೆ ಏನದ ಅದು ಬಹಳ ಕಡೆ ಸುಮಾರು ಕಡೆ ಗಮನಿಸಿ ಸುಮಾರು 2 ತಿಂಗಳ ಕಡೆಯಿಂದ ವಿಚಾರ ಮಾಡ್ಕೊಂಡು ಅದಕ್ಕೆ ಇವತ್ತಿನ ಸಮಯ ತಗೊಂಡು ಇವತ್ತ ಮಾನ್ಯ DC ಅವರಿಗೆ ಅರ್ಜಿ ಕೊಡುವಂತದ್ದು ವ್ಯವಸ್ಥೆ ಮಾಡಿದೆವು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ. ಮತ್ತೆ ಏನದ ಮುಂಬರುವ ಅವರು DC ಅವರು ಕೂಡ ಈಗಾಗಲೇ ಹೇಳಿದಾರೆ, ನಾವೆಲ್ಲ ಸೂಕ್ತವಾದ ಏನದ ಯಾವ್ಯಾವ ಡಿಪಾರ್ಟ್ಮೆಂಟ್ ಕೊಡ್ಬೇಕು ಕೊಟ್ಟು ಇದು ಮಾಡ್ತೀವಿ. ಮತ್ತೆ ಸುಮಾರು 8 ದಿನಗಳಿಂದ ಸುಮಾರು ವಿಜಯಪುರ ಜಿಲ್ಲೆಯಲ್ಲಿ ನೊರಜಿನಂತ ಹುಳಗಳು ಸಾಕಷ್ಟು ತೊಂದರೆ ಮಾಡ್ಲಿಕ್ಕೆ ಸಾರ್ವಜನಿಕರ ಗಾಡಿ ಮೇಲೆ ಹೋಗೋರಿಗೆ ಆಗ್ಲಿ ಮತ್ತು ಮುಂಜಾನೆ ತಿರುಗಾಡೋರಿಗೆ. ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಮತ್ತೆ ಏನೋ ಅದಕ್ಕೆ ಗಮನ ವಹಿಸ್ಬೇಕು. ಯಾಕಂತಂದ್ರ ಆರೋಗ್ಯ ಮೇಲೆ ಹಾನಿ ಬೀರೋದ ಬಳಕೆ ಹಿಂದಿಗಡೆ ಬಂದು ಕೇಳೋದಕ್ಕಿಂತ ಮುಂಚಿತವಾಗಿ ತಾವು ಕೂಡ ಸ್ವಲ್ಪ ಅದಕ್ಕೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಬೋದು. ಸಾರ್ವಜನಿಕ ಗಾರ್ಡನ್ಗಳು ಅನೈತಿಕ ಚಟುವಟಿಕೆಗಳ ತಾಣಗಳಾಗಿವೆ. ಅದಕ್ಕಾಗಿ ಸರ್ ನಾವೆಲ್ಲ ನೋಡ್ಕೊಂಡು, ಯಾಕಂತಂದ್ರೆ ಕೆಲವೊಂದು ಹೇಳಾರದ ವಿಷಯ ತಿಳ್ಕೊಂಡೆ ಅವ್ರಿಗೆ DC ಅವರಿಗೆ ಮ್ಯಾಕ್ ಮನವಿ ಮಾಡಿಸ್ಲಾಗತ್ತಂದ್ರ ಕೆಲವೊಂದು ಕಾಣಲಾರಂತ ಕೈಗಳು ಅದ್ರೊಳಗೆ ಏನದ ಅವರ ಮುಷ್ಟಿಯೊಳಗ ಕೆಲವೊಂದು ಗಾರ್ಡನ್ಗಳು ಕಬ್ಜಾವಾಗಿದಾವ, ಕೆಲವೊಂದು ಗುಡಿ ಗುಂಡಾರ ಅದಾವ, ಕೆಲವೊಂದು ಮಠ ಮಸೂದಿಗಳನ್ನು ಒಳಗೆ ಇಟ್ಕೊಂಡಾರ. ಇರ್ಲಿ, ಅದಕ್ಕೇನು ಅಭ್ಯಂತರ ಇಲ್ಲ ನಮ್ದು. ಆದ್ರೆ ಸಾರ್ವಜನಿಕರಿಗೆ ತಿರುಗಾಡ್ಲಿಕ್ಕೆ ಸ್ವಚ್ಛತೆ ಮತ್ತು ಗಿಡ ನಡುವಂತ ವ್ಯವಸ್ಥೆ ದಯವಿಟ್ಟು ಮಾಡ್ಬೇಕು. ಮಹಾನಗರ ಪಾಲಿಕೆದವರಾಗ್ಲಿ ಬಟ್ BDA ಅವರಾಗ್ಲಿ. ಮತ್ತೆ BDA ಅವರು ಕೆಲವೊಂದು ಕಡೆ ಗಾರ್ಡನ್ ಒಳಗೆ BDA ಸೊಸೈಟಿಯಿಂದ ಚೇರ್ಗಳು ಹಾಕಿಲ್ಲ, ಅವು ಹಾಕಿ ಅವರಿಗೆ ಕುಂದ್ರುವಂತ ವ್ಯವಸ್ಥೆ ಮತ್ತು ಮುಂಜಾನೆ ಮತ್ತು ಸಾಯಂಕಾಲ ವೃದ್ಧರಿಗೆ ಆಗ್ಲಿ ಮತ್ತು ರಿಟೈರ್ಮೆಂಟ್ ಆಫೀಸರ್ಗಳಿಗೆ ಆಗ್ಲಿ ಯಾರಿಗೆ ತಿರುಗಾಡ್ಲಿಕ್ಕೆ, ಯಾಕಂದ್ರೆ ಸಾಕಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ಪ್ಲಾಟ್ ಖರೀದಿ ಮಾಡಿರ್ತಾರೆ. ಮತ್ತೆ ಅವರಿಗೆ ಅಲ್ಲಿ ತಿರುಗಾಡ್ಲಿಕ್ಕೆ ಜಾಗ ಸಿಗ್ಲಿಕ್ಕೆ ಅಂತಂದ್ರೆ ತೊಂದರೆ ಆಗ್ತದೆ. ಆ ನಿಟ್ಟಿನಿಂದ ಮಾನ್ಯ DC ಸಾಹೇಬರು ಸ್ವಲ್ಪ ಹೆಚ್ಚಿನ ಗಮನ ವಹಿಸ್ಬೇಕು. ಬಾಬಾಸಾಹೇಬ್ ಹತ್ರಿಕಾ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಘಟಕದ ವತಿಯಿಂದ ಇಲ್ಲಿವರೆಗೆ ನಮ್ಮ ಸ್ನೇಹಿತರೆಲ್ಲ ನಮ್ಮ ಸಂಘಟನೆಯವರು ಮಾತಾಡಿದ್ದಾರೆ. ಇದ್ರ ಬಗ್ಗೆ ಈ ಕ್ರಮ ಕೈಗೊಳ್ಳದೆ ಹೋದ್ರ ನಾವು ಇಡೀ ಜಿಲ್ಲೆಯಾದಂತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಇದ್ದೀನಿ. ಲಿಂಗರಾಜ್ ಬಿದರಕೊಂದಿ, ಜಿಲ್ಲಾ ಅಧ್ಯಕ್ಷರು, ವಿಜಯಪುರ. ನಾನು ಜಯಶ್ರೀ ಸೌಕರ್, ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷೆ, ಮಹಿಳಾ ಅಧ್ಯಕ್ಷೆಯಾಗಿ ಇವತ್ತು ಮನವಿ ಸಲ್ಲಿಸಿರುವ ಕಾರಣ ಏನಂದ್ರೆ, ಪ್ರತಿಯೊಂದು ಓಣಿಯಲ್ಲಿ, ಕಾಲೋನಿಯಲ್ಲಿ ಉದ್ಯಾನವನಗಳು ಯಾವ ರೀತಿ ಆಗಿದೆ ಅಂದ್ರೆ ಯುವಕರಿಗೆ ಒಂದು ಸ್ಥಾನವನ್ನ ಮಾಡಿಕೊಟ್ಟಂತಾಗಿದೆ. ನಮ್ಮ ಯಾವ ಅಧಿಕಾರಿಗಳಾಗಿರ್ಬಹುದು ಇವತ್ತು ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ.
ಸಾಯಂಕಾಲ ಆದ ತಕ್ಷಣ ವೃದ್ಧೆಯರು ಅಂದ್ರೆ ವಯಸ್ಸಾದ ಮುದುಕಿಯರನ್ನ ಮಾತ್ರ ನಾವು ಹೊರಗೆ ಹೋಗು ಅಂತ ಹೇಳ್ತಾ ಇದೀವಿ. ಅವ್ರಿಗೆ ಎಲ್ಲಿ ಹೋಗಿ ಕೊಡಕ್ಕೆ ಸ್ಥಾನವೂ ಇಲ್ಲ, ಮನೆಯಲ್ಲಿ ಸ್ಥಾನ ಇಲ್ಲ, ಹೊರಗೂ ಸ್ಥಾನ ಇಲ್ಲ ಅಂದರೆ ಆ ಮುದುಕಿಯರು ಎಲ್ಲಿ ಹೋಗ್ಬೇಕು ಅನ್ನೋದು ಇವತ್ತು ತಿಳಿಯದಂತಾಗಿದೆ. ಇದಕ್ಕಾಗಿ ನಾವು ಮನವಿ ಮಾಡ್ಕೊತಾ ಇದೀವಿ. ನಮ್ಮೆಲ್ಲಾ ಸಂಘಟನೆ ವತಿಯಿಂದ ಸಂಘಟಕರು ಕೂಡಿ ನಾವು ಇವತ್ತು ಹೆಚ್ಚಿನ ಪ್ರೋತ್ಸಾಹ ಯಾರಿಗೆ ನಾವು ಕೊಡ್ಬೇಕಾಗಿದೆ ಅಂದ್ರೆ, ಒಂದು ನಮ್ಮ ತಾಯಿಯ ಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿ ಆಗಿರುವಂತ ವಯಸ್ಕರಿಗೆ ಒಂದು ಅನುಕೂಲವನ್ನ ಮಾಡಿಕೊಡ್ಬೇಕು. ಉದ್ಯಾನವನಗಳನ್ನ ನಾವು ಯಾವತ್ತು ಈಗ ಇಡೀ ಒಂದು ಕೋಟಿ ಬಂಡವಾಳವನ್ನ ಹಾಕಿ ಇವತ್ತೊಂದು ಕಾಲನಿಯನ್ನ ಸೃಷ್ಟಿ ಮಾಡಿ ಉದ್ಯಾನವನವನ್ನ ನಾವು ಎದಕ್ ಬಿಟ್ಟಿದೀವಿ ಅಂತ ಕೇಳಿದ್ರೆ, ಯುವಕರನ್ನ ಒಳಗೆ ಸೇರಿಸಿ ಗುಟ್ಕಾ ಮಾವ ಇವನ್ನೆಲ್ಲ ಚಟಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ ಮಾತ್ರ ಮಾಡಿದೀವಿ ಅಂತ ನಮ್ಗೆ ಇವತ್ತು ಅನಿಸ್ತಾ ಇದೆ. ಅದನ್ನ ಎಲ್ಲರೂ ಮುಕ್ತವನ್ನಗೊಳಿಸಿ ಹಿರಿಯರಿಗೆ ಅಲ್ಲಿ ಪ್ರೋತ್ಸಾಹ ಕೊಡಬೇಕು. ಕೆಲವೊಂದು ಯೋಗ ಆಗಿರ್ಬೋದು, ಒಂದು ಸಣ್ಣ ದೇವಸ್ಥಾನ ಆಗಿರ್ಬೋದು, ಮಕ್ಕಳಿಗೆ ಚಟುವಟಿಕೆಗಳನ್ನ ಆಗಿರ್ಬೋದು, ಇದಕ್ಕೆ ಎಲ್ಲಾ ಅಧಿಕಾರಿಗಳು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಊರು ಈ ವಿಜಯಪುರ ಒಂದು ಒಳ್ಳೆ ಸುಂದರವಾದ ನಗರವನ್ನ ಮಾಡಿ ತಾವೆಲ್ಲ ಈ ನಮ್ಮ ಆಶೆಗೆ ಪೂರೈಸ್ತೀರಿ, ಪೂರ್ವಕವನ್ನು ನಮ್ಮ ಜೊತೆಗೆ ನೀವು ಕೈಗೂಡಿಸ್ತೀರಿ ಅಂತ ಹೇಳ್ಕೊಂಡು ಇನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಇದನ್ನ ಕೊಡೋದು ಏನಂತ ವಿಜಯಪುರ ನಗರದಲ್ಲಿ ಸಾರ್ವಜನಿಕ ಉದ್ಯಾನಗಳು ಮುಕ್ತಗೊಳಿಸುವ ಉದ್ಯಾನಗಳು ಮಾನ್ಯರೇ, ವಿಜಯಪುರ ನಗರದಲ್ಲಿ ನಗರಾಭಿವೃದ್ಧಿ ಪದಾಧಿಕಾರಿಗಳು ಹಲವು ಉದ್ಯಾನವನಗಳು ಸರಿಯಾದ ಉದ್ಯಾನವನಗಳು ಪದಾಧಿಕಾರಿ ನಿರ್ವಹಣೆ ಇಲ್ಲ, ಸಾರ್ವಜನಿಕರ ತೀವ್ರ ತೊಂದರೆ ಉಂಟಾಗುತ್ತದೆ. ಕೂಡಲೇ ಎಲ್ಲಾ ಉದ್ಯಾನವನಗಳನ್ನು ಪದಾಧಿಕಾರಿಗಳು ನಿರ್ವಹಿಸಬೇಕು. ಸರ ಇದೇನಿದೆ ಗೊತ್ತೇನ್ರಿ, ಈಗ ಬಿಜಾಪುರ ಸಿಟಿಯಲ್ಲಿ ಹೊಸ ಬಡಾವಣೆಗಳು, ಹಳೆ ಬಡಾವಣೆಗಳು, ಉದ್ಯಾನವನಗಳು. ಬೇಸಿಗೆ ಅಂತೂ ಮಳೆಗಾಲ ಇತ್ತು, ನೀರು ಅಂದ್ರೆ ಎನ್ನುವುದಿಲ್ಲ. ಈಗ ನೀರಿನ ಸಮಸ್ಯೆಗಳು ಉದ್ಯಾನವನ ಬಹಳ ಆಗ್ಲಾಗೈತಿ. ಎಲ್ಲಾ ಗಿಡಗಳು ಒಣಗಲಾಗೈತಿ. ಮತ್ತು ಕೆಲವೊಂದು ಕಾಣದ ಕೈಗಳು ಖಾಸಗೀಕರಣದ ರೀತಿಯಲ್ಲಿ ಆ ಉದ್ಯಾನವನಗಳನ್ನ ಹೈಜಾಕ್ ಮಾಡ್ಲಾಕತ್ತಾರ. ದಯವಿಟ್ಟು ಅದನ್ನ ಒಂದ್ ಸ್ವಲ್ಪ ನಿಮ್ಮ ಇದರಿಂದ ಆಯುಕ್ತರಿಗೆ ಮತ್ತು ಸಿಬ್ಬಂದಿಗಳಿಗೆ ಅಲ್ಲಿ ಏನಾಗ್ಲಾಗತ್ತಾರೆ, ಉದ್ಯಾನವನದಲ್ಲಿ ಸ್ವಲ್ಪ ಸಾರ್ವಜನಿಕರು ಮುಕ್ತವಾಗಿ ಹೋಗ್ಲಕ್ಕ ಮತ್ತು ಕಸ ಕಡ್ಡಿಗಳು ಸ್ವಚ್ಛತೆ ಇಲ್ಲ. ಏನೋ ಕೆಲವೊಂದು ಸಸಿಗಳು ನಶಿಸುವಾದ್ರೆ ಅವಕ್ಕೂ ಹೊಸ ಸಸಿಗಳನ್ನ ಹಚ್ಚಿ ಅವು ಪ್ರತಿಯೊಂದು ವಾರಕ್ಕೊಂದು ಬಾರಿ ಆಗಲಿ 2 ಬಾರಿ ಆಗಲಿ ನೀರ್ ಹಾಕುವಂತ ವ್ಯವಸ್ಥೆ ಆಗ್ಬೇಕು. ಮತ್ತು ಉದ್ಯಾನವನಗಳು ಯಾವ ಕ್ಲೀನ್ ಇಲ್ಲ ಸರ್. ಅದಕ್ಕೆ ಇನ್ನೊಂದು ನಮ್ಮ ವಿನಂತಿ ನಿಮ್ಮಲ್ಲಿ, ಸಾರ್ವಜನಿಕ ಉದ್ಯಾನವನ ಅಂತ ಬರಬೇಕು. ಅವ್ ಏನೋ ಹೆಸರು ಇಟ್ಟಿರ್ತಾರೆ, ಇರ್ಲಿ ಅದು ಬೇಡ ಅನ್ನಂಗಿಲ್ಲ. ಆ ಹೆಸರು ಮೇಲ್ಗಡೆದ್ದು ಸಾರ್ವಜನಿಕ ಉದ್ಯಾನವನ ಆಗ್ಬೇಕು. ಇದು ಕೆಲವೊಂದು ಖಾಸಗೀಕರಣ ಟೈಪ್ ನಡೆದಾವ ಕೆಲವೊಂದು ಉದ್ಯಾನವನಗಳು ಹೈಜಾಕ್ ಮಾಡ್ಲಾಗಿತ್ತಾರ. ದಯವಿಟ್ಟು ಅದು ಬೇಡ. ಎಲ್ಲರಿಗೂ ಬೇಕಾಗಿದ್ದು ಆ ಬಡಾವಣೆಯಲ್ಲಿ ದುಡ್ಡು ಕೊಟ್ಟು ಮನಿ ತಗೊಂಡಿರ್ತಾರ. ಇವತ್ತಿನ ನೋಡಿಲ್ಲ ಗಗನಕ್ಕೆ ಏರ್ಬಿಟ್ಟಿತ್ತು ದುಡ್ಡು ರೇಟ್ ಎಲ್ಲ. ಅಂತವ್ರೆಲ್ಲ ತೊಂದರೆ ಆಗ್ಲಕೈತಿ. ವೃದ್ಧರಿಗೆ ಮತ್ತು ರಿಟೈರ್ಮೆಂಟ್ ಆದವರಿಗೆ, ಮಕ್ಕಳಿಗೆ ಮತ್ತು ಮುಂಜಾನೆ ವಾಯುವಿಹಾರ ಮಾಡ್ಲಕ್ ಬಂದವರಿಗೆ ದಯವಿಟ್ಟು ಅದನ್ನು ಸ್ವಲ್ಪ ಆಯುಕ್ತರಿಗೆ ನೀವು ಮಾರ್ಗದರ್ಶನ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಸಣ್ಣ ಹುಳ ರೀ, ಅಲ್ಲಿ ಒಂದ್ ಸ್ವಲ್ಪ ಇದು ಸಿಂಪಡಿಸ್ಬೇಕು ಸರ್. ಅವು ಸಿಂಪಡಿಸ್ಬೇಕು. ಹಾ ಸರ್.